ಪ್ರತಿಭೆಯನ್ನು ಹೊರಹಾಕಬೇಕು. ಬೈಂದೂರಿಂದ ರಾಜ್ಯದವರೆಗೆ ಒಂದು ಪ್ರತಿಭೆಯನ್ನು ನಾವು ಕೊಡಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರಾದ ನಾಗರಾಜ್ ಶೆಟ್ಟಿ, ಗಿರೀಶ್ ಬೈಂದೂರು, ದಿನೇಶ್ ಗಾಣಿಗ, ರಾಜೇಶ್ ಆಚಾರ್ಯರು ಹಾಗೆ ಹಲವಾರು ವಿಕ್ರಮ್ನ ತುಂಬ ಸದಸ್ಯರಿದ್ದಾರೆ. ಅವರೆಲ್ಲ ಸೇರಿ ಈ ಒಂದು ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಸಂತೋಷದ ಒಂದು ವಿಚಾರ. ಈ ವರ್ಷ ಒಂದು ಜಿಲ್ಲಾ ಮಟ್ಟದ ಆಯ್ದ ಕೆಲವೊಂದು ತಂಡವನ್ನು ಬೈಂದೂರಿನಲ್ಲಿ ಒಂದು ಹಾರ್ಡ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಾಳೆ ಆಯೋಜನೆ 3 ದಿವಸ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷವಾದ ವಿಚಾರ. ಆದರೆ ಈಗಾಗಲೇ ನಾಗರಾಜ್ ಶೆಟ್ಟರು ಸಹ ಅದ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ದಿನೇಶ್ ಅವರು ಪ್ರತಿನಿತ್ಯ ಮಕ್ಕಳೊಟ್ಟಿಗೆ ಕೋಚಿಂಗ್ ಕ್ಲಾಸ್ನಲ್ಲಿ ಭಾಗವಹಿಸ್ತಾರೆ. ಅದರ ಸಾಧಕ ಬಾಧಕ ಪೂರ್ತಿ ದಿನೇಶ್ ಅವರು ಹೇಳಿದ್ದಾರೆ. ನಾವಿನ್ನು ಹೇಳಲಿಕ್ಕೆ ಇರುವುದಿಲ್ಲ. ಈ ಒಂದು ಟೂರ್ನಮೆಂಟ್ ಚೆನ್ನಾಗಿ ಆಗಲಿ, ಬೈಂದೂರಿನ ಒಂದು ಪ್ರತಿಭೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗುವಾಗೆ ಆಗಲಿ ಅನ್ನುವಂಥ ಒಂದು ಇರಾದೆಯನ್ನು ಇಟ್ಕೊಂಡು ವಿಕ್ರಮ್ ಕ್ರಿಕೆಟ್ ಕ್ಲಬ್ನವರು ಈ ಒಂದು ಟೂರ್ನಮೆಂಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಇದೇ ಏಪ್ರಿಲ್ 21ರಿಂದ 22ರವರೆಗೆ ನಮ್ಮ ಜಿಲ್ಲಾ ಮಟ್ಟದ ಲೆದರ್ ಬಾಲ್ ಅಂಡರ್ 19 ಲೆದರ್ ಬಾಲ್ ಟೂರ್ನಮೆಂಟ್ ಮಾಡಬೇಕೆಂದು ನಾವು ಆಯೋಜನೆ ಮಾಡಿಕೊಂಡಿದ್ದು. ಇದು ನಮ್ಮ ಊರಲ್ಲೇ ನಾವು ಪ್ರಥಮ ಬಾರಿಗೆ ನಾವು ಈ ಲೆದರ್ ಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ಕೊಂಡಿದ್ದು. ನಾವು ಸುಮಾರು 1975ರಿಂದ ಲೆದರ್ ಬಾಲ್ ಆಡಿ ಅದರ ನಂತರ ಲೆದರ್ ಬಾಲ್ ಬಿಟ್ಟು ಟೆನ್ನಿಸ್ ಬಾಲ್ ಆಡ್ತಾಯಿತ್ತು. ಅದರಿಂದ ಹುಡುಗರಿಗೆ ಏನೂ ಉಪಯೋಗ ಇಲ್ಲ ಅಂತ ಹೇಳಿ ನಾವು ಪುನಃ 2 ವರ್ಷ ಹಿಂದೆ ಲೆದರ್ ಬಾಲ್ ಕೋಚಿಂಗ್ ನಾವು ಸ್ಟಾರ್ಟ್ ಮಾಡ್ತು, ಸಾಧಾರಣ 19 ವರ್ಷದ ಒಳಗಿನ ಮಕ್ಕಳಿಗೆ. ಅದರ ನಂತರ 2 ವರ್ಷ ಕೊಟ್ಟಾದ ನಂತರ ಮಕ್ಕಳಿಗೆ ಒಂದು ಮ್ಯಾಚ್ ಯಾವುದಾದ್ರು ಒಂದು ಇದ್ದರೆ ಅವರಿಗೆ ಒಂದು ಸ್ಕೋಪ್ ಜಾಸ್ತಿ ಇರುತ್ತಲ್ಲ ಅಂತ ಹೇಳಿ ನಾವು ಒಂದು ಆಯ್ದ ಒಂದು 10 ತಂಡ ಆಯ್ಕೆ ಮಾಡಿಕೊಂಡು ಈ ರೌಂಡ್ ರಾಬಿನ್ ಮಟ್ಟದಲ್ಲಿ ನಾವೊಂದು ಟೂರ್ನಮೆಂಟ್ ಆಯೋಜನೆ ಮಾಡಿಕೊಂಡಿದ್ದು. ಈಗ ಬೈಂದೂರಲ್ಲಿ ನಾವೀಗ ಪ್ರಪ್ರಥಮ ಬಾರಿಗೆ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾಯಿತ್ತು ಅಂಡರ್ 19. ನಮ್ಮ ವಿಕ್ರಮ್ ಕ್ರಿಕೆಟ್ ಒಂದು ಕನಸು ಅದು. ನಾವು ಎಷ್ಟೋ ವರ್ಷಗಳಿಂದ ಲೆದರ್ ಬಾಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿ ಟೂರ್ನಮೆಂಟ್ ಮಾಡಬೇಕನ್ನೋದು ನಮ್ಮೆಲ್ಲರ ಕನಸಾಗಿತ್ತು. ಅದಕ್ಕೋಸ್ಕರ ಆ ಕನಸು ಈಗ ಇದೇ ತಿಂಗಳು 21ರಿಂದ 27ನೇ ತಾರೀಕರಿಗೆ ನಾವು ಮಾಡ್ತಾಯಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ನಮ್ಮ ಬೈಂದೂರು ಪರಿಸರದ ಒಬ್ಬ ಒಳ್ಳೆಯ ಕ್ರಿಕೆಟ್ ಪ್ಲೇಯರನ್ನು ತಯಾರು ಮಾಡಿ ಲೀಗು ಅಥವಾ ರಣಜಿಯಲ್ಲಿ ಸೆಲೆಕ್ಟ್ ಮಾಡುವಂಥ ಉದ್ದೇಶ ನಮಗೆ. ಅದಕ್ಕೆ ಎಲ್ಲರ ಸಹಯೋಗದೊಂದಿಗೆ ಎಲ್ಲರ ಸಹಕಾರದಿಂದ ನಾವು ಮಾಡ್ತಾಯಿದ್ದೇವೆ. ಒಳ್ಳೆ ರೀತಿಯಲ್ಲಿ ಮಾಡ್ಕಂತೇಳಿ ಉಂಟು ನಮಗೆ. ಒಟ್ಟು 7 ದಿವಸ ಈ ಟೂರ್ನಮೆಂಟ್ ಇದೆ, ಹೆಚ್ಚು ಕಮ್ಮಿ. ಟೋಟಲಿ 10 ಟೀಮ್ ಬಂದಿದೆ, 15 ಮ್ಯಾಚ್ ಆಗ್ತದೆ. ಫೈನಲ್ ದಿವಸ 27 ತಾರೀಕು, ಏಪ್ರಿಲ್ 27ನೇ ತಾರೀಕಿಗೆ ಫೈನಲ್ ಆಗಿ ಆ ದಿವಸ ನಮ್ಮ ಟೂರ್ನಮೆಂಟ್ ಫಿನಿಷ್ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಟೂರ್ನಮೆಂಟಿಗೆ ನಮ್ಮ ಊರಿನ ಎಲ್ಲ ಜನರು ಬಂದು ಅದನ್ನು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ.